ನಮಸ್ಕಾರ. ಇದು ಅವರೆಕಾಳು ಜೊತೆ ಬದನೆಕಾಯಿ ಹಾಕಿ ಮಾಡುವಂತಹ ಕೈಗೊಜ್ಜು. ಈ ಗೊಜ್ಜು ನೋಡಿದರೆ ಎಂಥ ಊಟ ಸೇರಿದವ್ರಿಗೆ ಸರಿ ಅಷ್ಟು ಸುಮ್ಮನೆ ಕಲಿಸ್ಕೊಬೋದು, ಮುದ್ದೆಗೆ ನೆಂಚ್ಕೊಬೋದು, ಹಾಗೆ ದಿಢೀರಾಗಂತ ಮಾಡೋಂಥದ್ದು. ನಾನು ದಿನ ಅವರೆಕಾಳಿನ ಕೈಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ಒಂದು ಬೌಲ್ ಅವರೆಕಾಳಿದೆ, ಮತ್ತೊಂದು ಬೌಲಲ್ಲಿ ಗೊಜ್ಜಿದೆ. ಜೊತೆಗೊಂದು ಮುದ್ದೆ ಇಟ್ಕೊಂಡು ಈ ಗೊಜ್ಜಿಗೆ ಹತ್ಕೊಳ್ಳೋದು, ಜೊತೆಗೆ ಅವರೆಕಾಳನ್ನು ತಿನ್ನಬೇಕು. ಆ ರುಚಿನೇ ಬೇರೆ. ಹಾಗೆ 5 ನಿಮಿಷದಲ್ಲಿ ಮಾಡ್ಬೋದು. ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ. ಒಂದು ಬೌಲ್ ಆಗಷ್ಟು ಅವರೆಕಾಳು, ಒಂದು ಬದನೆಕಾಯಿ, 2 ಬಾದಾಮಿ ಟೊಮೊಟೊ, ಹಸಿಮೆಣಸು, ಹಾಗೆ ಹುಣಸೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ಪೀಸ್ ಮಾಡ್ತೀನಿ. ಆಮೇಲೆ ಕುಕ್ಕರ್ ಇಟ್ಟಿದ್ದೀನಿ, 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಅವರೆಕಾಳನ್ನು ಹಾಕ್ತೀನಿ, ಸ್ಪೂನ್ ಎಣ್ಣೆ ಹಾಕ್ತೀನಿ, 1/2 ಸ್ಪೂನ್ ಅರಿಶಿನ. 5 ನಿಮಿಷ ಹಂಗೆ ಓಪನ್ ಆಗಿ ಅವರೆಕಾಳು ಬೇಯಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ಅವರೆಕಾಳು ಬೇಯೋಕ್ಕಾಗಷ್ಟು ಉಪ್ಪು ಹಾಕೋಣ. ಟೊಮೊಟೊ ನೋಡಿ ಈ ಥರ 2 ಪೀಸ್ ಮಾಡಬೇಕು. ಇದು ಸ್ವಲ್ಪ ಖಾರವಾಗಿದ್ದರೆ ಟೇಸ್ಟು. ನಾನು 3 ಹಸಿಮೆಣಸು ಹಾಕ್ತೀನಿ. ಹಾಗೆ ಬದನೆಕಾಯಿನ ನೋಡಿ ನಾನು 4 ಪೀಸ್ ಮಾಡಿದ್ದೀನಿ. ಮೇಲೊಂದು ಸ್ವಲ್ಪ ನೀರು ಹಾಕ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕುಕ್ಕರ್ ಮುಚ್ಚಿ 2 ವಿಷಲ್ ಕುಗ್ಸೋಣ. ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಜರಡಿ ಇಟ್ಕೊಂಡಿದ್ದೀನಿ. ಈಗ ಬೆಂದಿರೋ ಬದನೆಕಾಯಿ, ಅವರೆಕಾಳು ಮತ್ತು ಟೊಮೊಟೊ ಹಣ್ಣನ್ನು ಹೀಗೆ ಬಸಿ ಹಾಕ್ತೀನಿ. ಇಲ್ಲಿ ನೀರಿಷ್ಟಿದೆಯಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಇಲ್ಲಿ ಅವರೆಕಾಳನ್ನು ತೆಗಿತೀನಿ. ಆಮೇಲೆ ಬದನೆಕಾಯಿ, ಟೊಮೊಟೊ ಒಂದು ಕಡೆ ಇಟ್ಕೊಳ್ತೀನಿ. ಅವರೆಕಾಳು ಸಪ್ರೇಟ್ ಇಟ್ಟಿದ್ದೀನಿ. ಬದನೆಕಾಯಿ, ಟೊಮೊಟೊ, ಹಸಿಮೆಣಸನ್ನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಹಾಗೆ ಬಸ್ದಿರೋ ನೀರನ್ನು ಸಪ್ರೇಟ್ ಇಟ್ಟಿದ್ದೀನಿ. ಈ ಸ್ಮ್ಯಾಶ್ ಮಾಡಬೇಕಾದ್ರೆ ಈ ಟೊಮೊಟೊಸ್ ಮೇಲಿನ ಸಿಪ್ಪೆ ಬರುತ್ತಲ್ಲ, ಅದು ಬಿಟ್ಕೊಳ್ಳುತ್ತೆ. ಅದನ್ನು ತೆಗೆದು ಬದಿಗೆ ಹಾಕಿದರೆ ಸರಿ. ಅದನ್ನು ಕೈಯಲ್ಲೇ ಹೀಗೆ ಗ್ಯೂಚಬೇಕು. ಇದಕ್ಕೆ ಹೆಸರೇ ಕೈಗೊಜ್ಜು. ಒಂದು ಸ್ವಲ್ಪ ಬಿಸಿ ಇದೆ, ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೀಗೆ ನೋಡಿ, ಇದಕ್ಕೆ ಕೈಯಲ್ಲಿ ಎಷ್ಟು ಗ್ಯೂಚಾಯಿತು. ಈಗ ಇದಕ್ಕೆ ನೋಡಿದ್ನಲ್ಲ ತಿಳಿ ಹಾಕೋಣ. ಒಂದ್ಸರಿ ಮಿಕ್ಸ್ ಮಾಡೋಣ. ಮುದ್ದೆಗೆ ಅನ್ನ ಕಲಿಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಾಗುತ್ತೆ. ಹಾಗೆ ದಿಢೀರಾಗಿ ಮಾಡೋಂಥದ್ದು. ಈಗ ಇದಕ್ಕೆ ಬಾದಾಮಿ ಟೊಮೊಟೊ ಹಾಕಿದ್ದೀನಿ. ಅಂದರೆ ತುಂಬ ಹುಳಿ ಏನಿರಲ್ಲ. ಹುಳಿ ಟೊಮೊಟೊ ಆದರೆ ನೀವು ಹುಣಸೆಹಣ್ಣು ಹಾಕೋದು ಬೇಡ. ಅದಕ್ಕೆ ಹುಣಸೆಹಣ್ಣಿನ ರಸ 1 ಸ್ಪೂನ್ ಅಷ್ಟು ಹಾಕ್ತೀನಿ. ಮೊದಲೇ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪು ಹಾಕೋಣ. ನಾನಿಲ್ಲಿ ಉಡುಪಿ ಗುಳ್ಳ ಹಾಕಿದ್ದೀನಿ. ಯಾವ ಬದನೆಕಾಯಿ ಹಾಕಿದರೂ ಆಗುತ್ತೆ. ಮೈಸೂರು ಬದನೆಕಾಯಿ ಒಂದು ಚೆನ್ನಾಗಾಗಲ್ಲ ಅಷ್ಟೇ. ಇದು ಟೊಮೊಟೊ ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಅಂದರೆ ಸ್ವಲ್ಪ ಹುಳಿ ಇರುತ್ತಲ್ಲ, ಹುಳಿ ಹೊಡೆಯೋಕ್ಕೆ ಒಂಚೂರು ಬೆಲ್ಲ ಹಾಕಬೇಕು. ನಾನಿಲ್ಲಿ ನೋಡಿ ಇಷ್ಟೇ ಹಾಕ್ತೀನಿ. ಇದೊಂದು ಸರಿ ಹೀಗೆ ಮಿಕ್ಸ್ ಮಾಡೋಣ. ಮಾಮೂಲಿ ಒಗ್ಗರಣೆಗೆ 5 ಪೀಸ್ ಹಾಕಿದರೆ ಇದಕ್ಕೊಂದು 10 ಪೀಸ್ ಬೆಳ್ಳುಳ್ಳಿ ಹಾಕಬೇಕು. ಒಲೆ ಮೇಲೆ ಒಗ್ಗರಣೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆ ಟೇಸ್ಟು. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕಿದರೆ ಸರಿ. ಹಾಗೆ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡೋಣ. ಈಗ 2 ಒಣಮೆಣಸು ಹಾಕೋಣ. ಹಾಗೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪಾಗಬೇಕು ಬೆಳ್ಳುಳ್ಳಿ, ಆವಾಗಲೇ ಪರಿಮಳ ಬರೋದು. ಚೂರು ಕೆಂಪಾಗಲಿ ನೋಡೋಣ. ಕೆಂಪಾಗಿದೆ ಎಷ್ಟು. ಈಗ ಒಗ್ಗರಣೆ ಹಾಕೋಣ. 5-6 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ, ಹಾಕಬೇಕು. ಅದು ಪರಿಮಳಕ್ಕೆ. ನೋಡಿದ್ರಲ್ಲ ಅವರೆಕಾಳು ಕೈಗೊಜ್ಜು ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.